ಮದುವೆ ಹಾಲ್ಗೆ ನುಗ್ಗಿ ಮಂಗಳಮುಖಿಯರ ಗ್ಯಾಂಗ್ ರಂಪಾಟ ನಡೆಸಿರುವ ಘಟನೆ ಚಿಕ್ಕಮಗಳೂರಿನ ರಂಗಣ್ಣನ ಛತ್ರದಲ್ಲಿ ನಡೆದಿದೆ. ಕೇಳಿದಷ್ಟು ಹಣ ನೀಡುವಂತೆ ಖ್ಯಾತೆ ತೆಗೆದ ಗ್ಯಾಂಗ್ ವಧುವರನ ಮುಂದೆ ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ. ಹರಾಜಿಗೆ ಬಂದ ಫ್ಲಾಟ್ ಚಿನ್ನ ಖರೀದಿಸಿ ಕೊಡುವುದಾಗಿ ವಂಚನೆ ಆರೋಪದಲ್ಲಿ ಮುಂಬೈ ಮೂಲದ ಉದ್ಯಮಿ ಮಮತಾ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ. ಸುಹಾಸಿನಿ ಶೆಟ್ಟಿ, ಪುನೀತ್ ಶೆಟ್ಟಿ ದಂಪತಿ 4.78 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ 2024ರಲ್ಲಿ ಉಡುಪಿ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಸಂಧಾನ ಮಾತುಕತೆ ವಿಫಲಗೊಂಡ ಹಿನ್ನೆಲೆ ಮಂಗಳೂರು ಕಮಿಷನರ್ ಮೊರೆ ಹೋಗಿದ್ದಾರೆ. ಉಡುಪಿಯ ಕುಂದಾಪುರದಲ್ಲಿ ಭಯಾನಕ ಸುಂಟರ ಗಾಳಿ ಜನರನ್ನ ಬೆಚ್ಚಿ ಬೀಳಿಸಿದೆ. ನಾಡಗುಡ್ಡೆ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೈದಾನದಲ್ಲಿ ಸುರುಳಿಯಾಗಿ ಸುತ್ತಿದ ಗಾಳಿಯ ಅಬ್ಬರಕ್ಕೆ ಜನರು ದಂಗಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. ಥಾರ್ ವಾಹನದಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ದ ಐನಾತಿಯನ್ನ ಮೈಸೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಮೂಲದ ಅರುಣ್ ಕುಮಾರ್ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಥಾರ್ ವಾಹನ ಕದ್ದಿದ್ದ ಆರೋಪಿ. ಅದೇ ವಾಹನ ಬಳಸಿ ಮೈಸೂರಿನ ದೇವರಾಜ ಮೊಹಲ್ಲಾದ ಗೌಡ್ರು ಮೆಡಿಕಲ್ಸ್ನಲ್ಲಿ ಕಳ್ಳತನ ಮಾಡಿದ್ದ. ಬಂಧಿತನಿಂದ 60 ಗ್ರಾಂ ಚಿನ್ನ, 1.80 ಲಕ್ಷ ನಗದು, 36 ಗ್ರಾಂ ಬೆಳ್ಳಿಯ ನಾಣ್ಯ, 12 ಲಕ್ಷ ಮೌಲ್ಯದ ಥಾರ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. 30 ದಿನದಿಂದ ನೀರಿಲ್ಲದೆ ಗೋಳಾಡ್ತಾ ಇದ್ದ ಗದಗದ ಶಿರಹಟ್ಟಿಯ ಜಲ್ಲಿಗೇರಿ ಜನರ ಸಮಸ್ಯೆ ಕೇವಲ 24 ಗಂಟೆಯಲ್ಲಿ ಕ್ಲಿಯರ್ ಆಗಿದೆ. ನೀರಿನ ಸಮಸ್ಯೆ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೆಟ್ಟು ಹೋದ ಬೋರ್ವೆಲ್ಗಳಿಗೆ ಹೊಸ ಮೋಟಾರ್ ಅಳವಡಿಕೆ ಮಾಡಲಾಗಿದೆ. ಗ್ರಾಮಸ್ಥರು ಟಿವಿ9ಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಟಿವಿ9 ಬಂದಲ್ಲಿ ಸುದ್ದಿ ಬಂದ ತಕ್ಷಣನೇ ಸಾಯಂಕಾಲ ಒಳಗೆ ಅವ್ರು ಎಚ್ಚೆತ್ತುಕೊಂಡು 2 ಮೋಟರ್ ತಗೊಂಡು ಬಂದ್ಬಿಟ್ಟು 1 ಮೋಟರ್ ಇಳಿಸ್ಬಿಟ್ಟು ಊರಿಗೆಲ್ಲ ನೀರು ಕೊಟ್ಟಿದ್ದಾರೆ. 1 ತಿಂಗಳ ಬಳಿಕ ಅದು ನಿನ್ನ ಟಿವಿ9 ಸುದ್ದಿ ಪ್ರಸಾರ ಆದ್ಮ್ಯಾಗ ಅವ್ರು ಎಚ್ಚೆತ್ಕೊಂಡ್ರ ಅಂತ ನಾವು ಹೇಳ್ತೀವಿ. ಪೋಕ್ಸೋ ಕೇಸ್ನಲ್ಲಿ ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿ ಬಾಗಲಕೋಟೆ ಸೆಷನ್ಸ್ ಕೋರ್ಟ್ ಆದೇಶಿಸಿದೆ. 2020ರಲ್ಲಿ ಬಾಲಕಿಯನ್ನ ಹುಬ್ಬಳ್ಳಿಗೆ ಕರೆದೊಯ್ದು ಮುತ್ತಪ್ಪ ಮಾದರ ರೇಪ್ ಮಾಡಿದ್ದ. ಜಮಖಂಡಿ ಗ್ರಾಮಾಂತರ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆರೋಪ ಸಾಬೀತಾದ ಹಿನ್ನೆಲೆ 20 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸಿ ನ್ಯಾಯಾಧೀಶೆ ಪ್ರೀತಿ ಸದ್ಗುರು ಸದರ ದೋಷಿ ಆದೇಶಿಸಿದ್ದಾರೆ.